ಸರ್ಕಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಈಗ ಮತ್ತೆ ಸಂಸದ ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸೊ ಆ ಕಾಲ ಬರುತ್ತೆ, ಕಾಲಕ್ಕೆ ಕಾಯ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ರೀತಿಯ ಪರಿಸ್ಥಿತಿಗಳು ಮತ್ತೆ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆಯಾ? ದೆಹಲಿನಲ್ಲಿ ಏನೇನ್ ಮಾತುಕತೆ ಆಗಿದೆ ನನಗಂತೂ ಗೊತ್ತಿಲ್ಲ. ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಯಾಕೆಂತಂದ್ರೆ ಯಾಕೆ ಅಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂದ್ರೆ ಡಿ.ಕೆ. ಸುರೇಶ್ ಅವರು ಈ ಮಾತನ್ನ ಆಡಿರುವಂತದ್ದು, ಅವರು ಸಂಸದರು ಕೂಡ, ಮತ್ತೆ ಆ ಸಿಎಂ ಆಯ್ಕೆ ಅಂತ ವಿಚಾರದಲ್ಲೂ ಅವರು ಕೂಡ ಅಲ್ಲಿ ಇದ್ರು ಅನ್ನೋಂಥದ್ದು. ಅದಕ್ಕೆ ಏನೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಮತ್ತೊಂದು ಬಿಜೆಪಿ ಅವರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಧಾರ್ಮಿಕ ದತ್ತಿಗೆ ಇಲಾಖೆ ವಿಚಾರಕ್ಕೆ. 10:30 ಬರ್ತೀನಿ, ಎಲ್ಲ ಒಟ್ಟಾಗಿ ಕೊಡ್ತೀನಿ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಸರ್ಕಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಈಗ ಮತ್ತೆ ಸಂಸದ ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸೊ ಆ ಕಾಲ ಬರುತ್ತೆ, ಕಾಲಕ್ಕೆ ಕಾಯ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ರೀತಿಯ ಪರಿಸ್ಥಿತಿಗಳು ಮತ್ತೆ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆಯಾ? ದೆಹಲಿನಲ್ಲಿ ಏನೇನ್ ಮಾತುಕತೆ ಆಗಿದೆ ನನಗಂತೂ ಗೊತ್ತಿಲ್ಲ. ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಯಾಕೆಂತಂದ್ರೆ ಯಾಕೆ ಅಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂದ್ರೆ ಡಿ.ಕೆ. ಸುರೇಶ್ ಅವರು ಈ ಮಾತನ್ನ ಆಡಿರುವಂತದ್ದು, ಅವರು ಸಂಸದರು ಕೂಡ, ಮತ್ತೆ ಆ ಸಿಎಂ ಆಯ್ಕೆ ಅಂತ ವಿಚಾರದಲ್ಲೂ ಅವರು ಕೂಡ ಅಲ್ಲಿ ಇದ್ರು ಅನ್ನೋಂಥದ್ದು. ಅದಕ್ಕೆ ಏನೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಮತ್ತೊಂದು ಬಿಜೆಪಿ ಅವರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಧಾರ್ಮಿಕ ದತ್ತಿಗೆ ಇಲಾಖೆ ವಿಚಾರಕ್ಕೆ. 10:30 ಬರ್ತೀನಿ, ಎಲ್ಲ ಒಟ್ಟಾಗಿ ಕೊಡ್ತೀನಿ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಸರ್ಕಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಈಗ ಮತ್ತೆ ಸಂಸದ ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸೊ ಆ ಕಾಲ ಬರುತ್ತೆ, ಕಾಲಕ್ಕೆ ಕಾಯ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ರೀತಿಯ ಪರಿಸ್ಥಿತಿಗಳು ಮತ್ತೆ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆಯಾ? ದೆಹಲಿನಲ್ಲಿ ಏನೇನ್ ಮಾತುಕತೆ ಆಗಿದೆ ನನಗಂತೂ ಗೊತ್ತಿಲ್ಲ. ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಯಾಕೆಂತಂದ್ರೆ ಯಾಕೆ ಅಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂದ್ರೆ ಡಿ.ಕೆ. ಸುರೇಶ್ ಅವರು ಈ ಮಾತನ್ನ ಆಡಿರುವಂತದ್ದು, ಅವರು ಸಂಸದರು ಕೂಡ, ಮತ್ತೆ ಆ ಸಿಎಂ ಆಯ್ಕೆ ಅಂತ ವಿಚಾರದಲ್ಲೂ ಅವರು ಕೂಡ ಅಲ್ಲಿ ಇದ್ರು ಅನ್ನೋಂಥದ್ದು. ಅದಕ್ಕೆ ಏನೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಮತ್ತೊಂದು ಬಿಜೆಪಿ ಅವರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಧಾರ್ಮಿಕ ದತ್ತಿಗೆ ಇಲಾಖೆ ವಿಚಾರಕ್ಕೆ. 10:30 ಬರ್ತೀನಿ, ಎಲ್ಲ ಒಟ್ಟಾಗಿ ಕೊಡ್ತೀನಿ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಸರ್ಕಾರದಲ್ಲಿ ಎಲ್ಲವೂ ಕೂಡ ಸುಗಮವಾಗಿ ನಡೀತಾ ಇತ್ತು. ಈಗ ಮತ್ತೆ ಸಂಸದ ಡಿ.ಕೆ. ಸುರೇಶ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ ಸರ್. 2.5 ವರ್ಷದ ನಂತರದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ. ಸೊ ಆ ಕಾಲ ಬರುತ್ತೆ, ಕಾಲಕ್ಕೆ ಕಾಯ್ತಾ ಇದೀವಿ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಈ ರೀತಿಯ ಪರಿಸ್ಥಿತಿಗಳು ಮತ್ತೆ ಕಾಂಗ್ರೆಸ್ ನಲ್ಲಿ ನಡೀತಾ ಇದೆಯಾ? ದೆಹಲಿನಲ್ಲಿ ಏನೇನ್ ಮಾತುಕತೆ ಆಗಿದೆ ನನಗಂತೂ ಗೊತ್ತಿಲ್ಲ. ನೀವು ಡಿ.ಕೆ. ಶಿವಕುಮಾರ್ ಅವ್ರನ್ನೇ ಕೇಳಿದ್ರೆ ಒಳ್ಳೇದು. ಯಾಕೆಂತಂದ್ರೆ ಯಾಕೆ ಅಷ್ಟು ಮಹತ್ವ ಪಡ್ಕೊಳ್ತಾ ಇದೆ ಅಂದ್ರೆ ಡಿ.ಕೆ. ಸುರೇಶ್ ಅವರು ಈ ಮಾತನ್ನ ಆಡಿರುವಂತದ್ದು, ಅವರು ಸಂಸದರು ಕೂಡ, ಮತ್ತೆ ಆ ಸಿಎಂ ಆಯ್ಕೆ ಅಂತ ವಿಚಾರದಲ್ಲೂ ಅವರು ಕೂಡ ಅಲ್ಲಿ ಇದ್ರು ಅನ್ನೋಂಥದ್ದು. ಅದಕ್ಕೆ ಏನೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನೇ ಕೇಳ್ಕೊಳ್ಳಿ. ಮತ್ತೊಂದು ಬಿಜೆಪಿ ಅವರು ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರೆ ಧಾರ್ಮಿಕ ದತ್ತಿಗೆ ಇಲಾಖೆ ವಿಚಾರಕ್ಕೆ. 10:30 ಬರ್ತೀನಿ, ಎಲ್ಲ ಒಟ್ಟಾಗಿ ಕೊಡ್ತೀನಿ. ಇದಿಷ್ಟು ಸಚಿವ ರಾಮಲಿಂಗಾರೆಡ್ಡಿ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಹನುಮಂತ ದುರ್ಗದ್, ವಿಸ್ತಾರ ನ್ಯೂಸ್, ಬೆಂಗಳೂರು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.